ಹಲೋ ಗುಡ್ ಮಾರ್ನಿಂಗ್. ಈಗ ENK ಲೆವೆಲ್ 2 RW ರೀಡಿಂಗ್ ಆ್ಯಂಡ್ ರೈಟಿಂಗ್ ಕಾರ್ಡ್ ನಂಬರ್ 2 ಆಲ್ಫಾಬೆಟ್ ರೈಮ್. ಸೊ ಇದು ನೋಡಿ ಮೊದಲನೇ ತಟ್ಟೆ, ಮೊದಲನೇ ಮೈಲ್ ಸ್ಟೋನು. ಕೆಳಗಡೆ ಬಾಕ್ಸಲ್ಲಿ 1 ಅಂತ ಇದೆ. ಸೊ ಮೊದಲನೇ ತಟ್ಟೆಯಲ್ಲಿ ಕೂರಿಸೆ ಮಾಡಬೇಕು. ಆ ಫಸ್ಟ್ ಕಾರ್ಡನ್ನು ಹಾಗೆ ಹೇಳಿದ್ನಲ್ಲ. ಸೊ ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟ್ಸ್. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟೆಲ್ ದ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್. ಮಕ್ಕಳು ಕರೆಕ್ಟ್ ಸೀಕ್ವೆನ್ಸಲ್ಲಿ ಈ ಇಂಗ್ಲೀಷ್ ಆಲ್ಫಾಬೆಟ್ಸ್ ಎಲ್ಲ ಹೇಳೋದು ಕಲ್ತ್ಕೋತಾರೆ. ಹೆಂಗೆ ಕಲಿತಾರೆ? ಹಾಡು ನೋಡಿ ರೈಮ್ ಮೂಲಕ. ಆ್ಯಕ್ಟಿವಿಟಿ 2 ಏನಿದು? ಮೆಟೀರಿಯಲ್ ರಿಕ್ವೈರ್ಡ್. ಏನು ಬೇಕು ಮೆಟೀರಿಯಲ್? ಏನೇನು ಬೇಕು? ಲೆಟಸ್ಟ್ ಚಾರ್ಟ್ ಒಂದು ಬೇಕು. ಸೊ ಪ್ರೊಸೀಜರ್ ಟೇಕ್ ದಸ್ಟ್ ಅದು ಕೊಟ್ಟಿದೆ. ಕಾರ್ಡ್ ನಂಬರ್ 2 ಅಲ್ವಾ ಇದು? 2 ಕಾರ್ಡ್ ಕೊಟ್ಟಿದ್ದಾರೆ. ಇನ್ನೊಂದು ಕಾರ್ಡ್ ಇದೆ ಆಲ್ಫಾಬೆಟ್ ಚಾರ್ಟ್, ರೈಮ್ ಚಾರ್ಟ್. ಅದು ಈಗ ಟೇಕ್ ದ ಸ್ಟೂಡೆಂಟ್. ಈಗ ಪ್ರೊಸೀಜರ್ ಟೇಕ್ ದ ಸ್ಟೂಡೆಂಟ್ಸ್ ಔಟ್ಸೈಡ್ ದ ಕ್ಲಾಸ್. ಈಗ ಹೊರಗಡೆ ಕರ್ಕೊಂಡು ಹೋಗಿ ಕ್ಲಾಸಿಂದ ಹೊರಗಡೆ. ಇನ್ಫಾರ್ಮ್ ದಟ್ ದೇರ್ ಈಸ್ ಎನ್ ಆಲ್ಫಾಬೆಟ್ ರೈಮ್. ಅವ್ರಿಗೆ ಹೇಳಬೇಕು ಒಂದು ಆಲ್ಫಾಬೆಟ್ ರೈಮ್ ಅನ್ನೋದೊಂದು ಇದೆ, ಅದು ನೀವೀಗ ಕಲಿತೀರಾ, ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ದಿಸ್ ವಿಲ್ ಹೆಲ್ಪ್ ದೆಮ್. ಹೇಳ್ಕೊಡ್ತೀವಿ. ಇದರಿಂದ ಅವ್ರೇನಾಗುತ್ತೆ, ಅವರು ಜ್ಞಾಪಿಸ್ಕೋತಾರೆ ಆಲ್ಫಾಬೆಟ್ಸ್ ಆರ್ಡ್ರನ್ನ ಚೆನ್ನಾಗಿ ತಲೆಯಲ್ಲಿ ಇಟ್ಕೋತಾರೆ ರೈಮ್ ಮುಖಾಂತರ ಹೇಳಿದಾಗ. ಸೊ ಈ ರೈಮ್ನ ನೋಡಿ ಇನ್ನೊಂದು ಇದೆ, ಇಲ್ಲೇ ಇದೆ. ಇನ್ನೊಂದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ, ಅದೇ ಸೇಮ್ ಕಾರ್ಡ್ ನಂಬರಲ್ಲಿ ಇನ್ನೊಂದು ಕಾರ್ಡ್, ಅಲ್ಲಿ ಆಲ್ಫಾಬೆಟ್ ರೈಮ್ ಇದೆ. ಈ ರಿಸೈಡ್ ದ ರೈಮ್. ಈ ರೈಮ್ನ ಡಿಸೈಡ್ ಮಾಡಿ. ABCDEFG HIJK LMNOP QRS TUV WXYZ. Now I know my ABC. Next time won't you sing with me. ಇದು ರೈಮ್ ಇನ್ನೊಂದು ಚಾರ್ಟಲ್ಲಿದೆ ಅಲ್ವಾ. ಈ ರೈಮ್ನ ರಿಸೈಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಪುಟ್ ಎ ಫಿಂಗರ್ ಅಗೇನ್ಸ್ಟ್ ಈಚ್ ಲೈನ್ ಆ್ಯಸ್ ಯು ಸೇ ದ ರೈಮ್. ಆ ರೈಮ್ ಹೇಳೋವಾಗ, ಆ ರೈಮ್ ಒಂದು ಲೈನ್ ಹೇಳ್ಕೊಡುವಾಗ, ಆ ಲೈನಲ್ಲಿ ಬಿಟ್ಟು ತೋರಿಸ್ಕೊಂಡು ಆ ಲೈನ್ ಹೇಳಬೇಕು. ಆ ಲೈನಲ್ಲಿ ತೋರಿಸ್ಕೊಂಡು ಬಿಟ್ಟು ಫಿಂಗರಿಂದ ತೋರಿಸ್ಕೊಂಡು ಆ ಲೈನ್ನ ರಿಪೀಟ್ ಮಾಡಿಸ್ಬೇಕು. ರಿಪೀಟ್ ದ ರೈಮ್ ಅಂಟಿಲ್ ಆಲ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಸೇ ಇಟ್. ಮಕ್ಕಳು ಎಲ್ಲ ರೈಮ್ ಕಲಿಯೋ ತನಕ ಆ ರೈಮ್ನ ಹೇಳ್ಕೊಡ್ಬೇಕು, ಎಲ್ಲರೂ ಕಲ್ತ್ಕೋಬೇಕು. ನೋಡಿ ABCDEFG ಅಂತ ಹೇಳುವಾಗ ಆ ಲೈನ್ಗೆ ಫಿಂಗರಿಂದ ತೋರಿಸ್ಕೊಂಡು ಕಾರ್ಡ್ ಯೂಸ್ ಮಾಡಿಕೊಂಡು ಅವ್ರಿಗೆ ತೋರಿಸ್ಕೊಂಡು ಹೇಳ್ಕೊಡ್ಬೇಕು. ಇದನ್ನು ಎಲ್ಲ ಮಕ್ಕಳಿಗೂ ಕಲಿಸ್ಬೇಕು. ಇದರಿಂದ ಮಕ್ಕಳು ಆರ್ಡ್ರಲ್ಲಿ ಸೀಕ್ವೆನ್ಸಲ್ಲಿ ಹೇಳೋಕ್ಕೆ ಬರುತ್ತೆ ಆಲ್ಫಾಬೆಟ್ ರೈಮ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.